ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಜಿಯವರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇ 1ನೇ ತಾರೀಕು ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತ ಬರೋದ್ರಿಂದ ಯಾವ ರೀತಿಯಾಗಿರುವಂಥ ಲಾಭಗಳನ್ನ ಅವ್ರು ಪಡ್ಕೊಳ್ಬೋದು. ಯಾಕಂದರೆ ಸಾಕಷ್ಟು ಜನಕ್ಕೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ. ತಂದೆ ತಾಯಿ ಮಾತು ಮಕ್ಕಳು ಕೇಳ್ತಾರಲ್ಲ, ಮಕ್ಕಳು ಹೇಳುವಂಥದ್ದು ತಂದೆ ತಾಯಿ ವಿರುದ್ಧವಾಗಿ ಹೇಳ್ತಾರೆ, ಈ ರೀತಿ ಎಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ. ಮೇ 1ನೇ ತಾರೀಕು ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ಬರುವಂಥದ್ದು ಎಷ್ಟು ಸೂಕ್ತ ಮತ್ತು ಯಾರೆಲ್ಲ ಬರಬಹುದು ಅಂತ ಹೇಳ್ತೀರಾ ಈ ಕಾರ್ಯಕ್ರಮದಲ್ಲಿ? ಓಂ ವಿಶ್ವಸ್ಮೇ ನಮಃ. ಪ್ರೀತಿಯ ಬಂಧುಗಳೇ, ಇದು ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರೋದ್ರಿಂದ ಸನ್ಮಂಗಳ ಉಂಟಾಗಲಿ. ಒಟ್ಟಾರೆ ಕ್ಷಾಮರ, ಡಾಮರ, ಅಗ್ನಿ, ಭಯ, ಭೀತಿ, ಭೂಕಂಪ, ಪ್ರಳಯ, ಅತಿವೃಷ್ಟಿ, ಅನಾವೃಷ್ಟಿ, ದುಃಖ, ದುಮ್ಮಾನ, ಕೇಡು, ಕೆಡುಕು ಇವೆಲ್ಲ ಏನು ಆವರಿಸಿದೆಯೋ ನಮ್ಮ ಬದುಕಿನ ಮಧ್ಯೆ ಆವಾಗ ಬಂದೋಗ್ತಕ್ಕಂಥ ಈ ನೋವುಗಳಿದಾವೆಲ್ಲ, ಇವೆಲ್ಲ ನೋವು ನಿವಾರಣಕ ಕ್ಷೇತ್ರಗಳು ಅಂತ ಹೇಳಬಹುದು. ಅದನ್ನು ಅಂಥ ಎನರ್ಜಿ ಕೊಡ್ತಕ್ಕಂತಹ ಕ್ಷೇತ್ರ ಆಗಿರುತ್ತೆ ಅದು. ಅದಕ್ಕಾಗಿ ಮೊದಲೇ ನಾನು ಹೇಳಿದ್ದೀನಿ, ಗುರು ಸ್ಥಾನ ಪಲ್ಲಟ. 1 ವರ್ಷದ ಕಾಲ ಇನ್ನು ಮೇಷರಾಶಿಯಲ್ಲಿ ಇದ್ದಂತಹ ಗುರು ವೃಷಭ ರಾಶಿಗೆ ಹೋಗಿರತಕ್ಕಂತಹದ್ದು. ಇಲ್ಲಿ ವೃಷಭ ರಾಶಿಗೆ ಸಂಬಂಧಪಟ್ಟ ಶುಕ್ರ ತಾಂತ್ರಿಕ, ಗುರು ಮಾಂತ್ರಿಕ. ಒಟ್ಟಾರೆಯಾಗಿ ಒಂದು ಮಂತ್ರಶಕ್ತಿ, ಒಂದು ತಂತ್ರಶಕ್ತಿ ಎರಡೂ ಬೇಕು ಈ ದೇಹ ಅನ್ನೋ ಯಂತ್ರಕ್ಕೆ. ಈ ಯಂತ್ರಕ್ಕೆ ತಂತ್ರವೂ ಬೇಕು, ಮಂತ್ರವೂ ಬೇಕು. ಮಂತ್ರ ಮೀನ್ಸ್ ವಾಕ್, ನೀವು ಮಾತಾಡ್ತಿರಲ್ಲ ಮಾತುಗಳು, ಅವೇ ಮಂತ್ರಗಳು. ಇನ್ನು ತಂತ್ರ ಅಂತಂದರೆ ನೀವು ಮಾತಾಡಿದ್ದದ್ದು, ಸರ್ ನನಗೆ ಇಷ್ಟೊಂದು ಬೇಕು ಅಂತ ಏನು ಬೇಡಿಕೆ ಇಟ್ಟರಲ್ಲ ಬ್ಯಾಂಕ್ ಮ್ಯಾನೇಜರ್ ಹತ್ರ, ಅವನು ಕೊಡೋದು ಅದೇ ತಂತ್ರ. ಇದು ಗುರು ನಿಮಗೆ ಕೊಡಬೇಕು ಅಂತಂದರೆ ನಿಮ್ಮ ಕುಟುಂಬದ ರಕ್ಷಣೆ ಹೇತುವಾಗಿ ಆತ ಇದ್ದಾಗ ನೀವು ಅವರಿಂದ ಏನು ಪಡೆದುಕೊಳ್ತೀರಿ. ಇಷ್ಟು ದಿನಗಳ ಕಾಲ ನೀವು ಯಾರ್ಯಾರನ್ನೋ ಏನೇನೋ ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಬಾಧೆಗಳಿಗಾಗಿ, ನಿಮ್ಮ ನೋವಿಗೆ ಹುಡ್ಕೊಂಡು ಹೋಗಿದ್ರಿ. ಗುರುವಿನ ಅನುಗ್ರಹಕ್ಕಾಗಿ ಶುಭಕಾರಕನು, ಧನಕಾರಕನು, ಯೋಗಕಾರಕನು, ಕಲ್ಯಾಣಕಾರಕನು, ಮಂಗಳಕಾರಕನು, ಪುತ್ರಕಾರಕನು, ವಿವಾಹಕಾರಕನು, ನೆಮ್ಮದಿಕಾರಕನು, ಅಭಿವೃದ್ಧಿಕಾರಕನು ಎಲ್ಲವೂ ಆಗಿರತಕ್ಕಂತಹ ಗುರು ಅವತ್ತು ಬದಲಾಗ್ತಕ್ಕಂತಹದ್ದು. ನೀವು ಹುಡುಕೊಂಡು ಹೋಗಿದ್ರಲ್ಲ, ಈಗ ಅದಲ್ಲ, ಅವನೇ ನಿಮ್ಮನ್ನು ಹುಡುಕಿ ಬರ್ತಾನೆ ಅಂತ. ಅವನೇ ನಿಮ್ಮನ್ನು ಹುಡುಕಿ ಬರ್ತಾನೆ ಅಂತ ಅಂದರೆ ಯಾರಿಗೆ ಅವನು ಕೃಪೆ ಆಗುತ್ತೋ ಅವರೆಲ್ಲರೂ ಕೂಡ ಬಂದೇ ತೀರುತ್ತಾರೆ. ಅದನ್ನೇ ನಾನು ಹೇಳ್ತೀನಿ, ಇಷ್ಟು ವರ್ಷಗಳ ಕಾಲ, 12 ವರ್ಷಗಳ ಕಾಲದಿಂದಲೂ ಕೂಡ ನಾವು ಏನನ್ನೂ ಕೂಡ ಮಾಡಿಕೊಳ್ಳಲಿಕ್ಕಾಗದೆ, ಪಡೆದುಕೊಳ್ಳಲಿಕ್ಕಾಗದೆ ವಿಲವಿಂದ ಒದ್ದಾಟ ಮಾಡ್ತಾಯಿದ್ವಿ. ಅದೊಂದು ಎನರ್ಜಿ, ವಿಜ್ಞಾನ. ಅದು ವಿಜ್ಞಾನ ಮಾತಾಡೋವಂಥದ್ದು. ಅದಕ್ಕೆ ನಮಗೆ ವಿಜ್ಞಾನ ಏನೇನು ಕೊಡುಗೆಗಳು ಕೊಟ್ಟಿರೋದು ಒಮ್ಮೆ ನೀವು ಜ್ಞಾಪಕ ಮಾಡಿಕೊಳ್ಳಿ. ವಿಜ್ಞಾನ ಏನು ಸಾಧನೆ ಮಾಡಿದೆಯೋ, ವಿಜ್ಞಾನ ಚಂದ್ರಗ್ರಹಕ್ಕೋ ಮಂಗಳನ ಅಂಗಳಕ್ಕೋ ಎಲ್ಲೋ ಒಂದು ಕಡೆ ರಾಕೆಟನ್ನು ಕಳಿಸ್ಕೊಟ್ಟಿದ್ದಾರೆ, ಉಡಾವಣೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ರಾ ಮೆಟೀರಿಯಲ್ ಅನ್ನೋನು, ಆ ರಾ ಮೆಟೀರಿಯಲ್ ಅಂತ ಏನಿದೆಯೋ ಅದನ್ನು ಭಗವಂತನೇ ಕೊಡಬೇಕು. ಇದನ್ನು ಸೃಷ್ಟಿ ಮಾಡಲಿಕ್ಕೆ ವಿಜ್ಞಾನಕ್ಕೆಲ್ಲ ಸಾಧ್ಯವೇ ಇಲ್ಲ. ಅದಕ್ಕಾಗಿ ನೀವೇನು ಅಂತಂದರೆ ಇಲ್ಲಿ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಭಕ್ತ ಮತ್ತು ಭಗವಂತನ ಮಧ್ಯೆ ಅಲ್ಲೊಂದು ಏರ್ಪಾಟುಗಳು ನಡೆಯುತ್ತವೆ. ಆ ಒಂದು ಏರ್ಪಾಟುಗಳು ಹೇಗೆ ಇರ್ತವೆ ಅಂತಂದರೆ, ವಿಶೇಷವಾಗಿ ಭಗವಂತನಿಗೆ ನಾವು ಅಂಟಿಕೊಂಡಾಗ ನಮಗಿರ್ತಕ್ಕಂಥ ಜಾಡ್ಯಾಪಗಳನ್ನು ತೊಳೆದು ಬಿಟ್ಟು ನಾವು ಭಕ್ತಿಯ ಅಂಟು ಅಂತ ಹಾಕಿದಾಗ ಏನೆಲ್ಲ ನಮ್ಮ ಕೊಡ್ತಕ್ಕಂಥಂತಂದರೆ, ಎಷ್ಟೇ ತರಹದ್ದು ನಿಮ್ಮಲ್ಲಿ ಜಾಡ್ಯಾಪಗಳಿದ್ದರೂ ಕೂಡ ತೊಳೆದು ಅವನು ಅವಿಚ್ಛಿನ್ನಪ್ರದವಾಗಿರತಕ್ಕಂತಹ ನಿಮ್ಮ ಬದುಕಿಗೆ ಎಂತಹದ್ದು ಬೇಕೋ ಅಂತಹದ್ದನ್ನು ಕೊಡುಗೆಯ ಕೊಡ್ತಕ್ಕಂತಹ ದಿನ. ಆ ಒಂದು ದಿನ ಮಿಸ್ ಆದರೆ ಬಹುಶಃ 1 ವರ್ಷ ನಾವು ಅಂಥದ್ದನ್ನು ಪಡೆದುಕೊಳ್ಳೋಕೆ ಆಗೋದಿಲ್ಲ. ಯಾಕೆಂತಂದರೆ ನೀವು ಪದೇ ಮತ್ತು ಇಂತಹದ್ದನ್ನೇ ಮಾಡೋಕ್ಕಾಗಲ್ಲ. ನಾನು ಎಲ್ಲವೂ ಸೇರಿಸಲ್ಲಿ ಮಾಡ್ತಾ ಇದ್ದೇನೆ. ಗುರು ದತ್ತಾತ್ರೇಯರ ಹೋಮವನ್ನು ಅಷ್ಟೇ ಮಾಡಿ ಸುಮ್ಮನೆ ಆಗ್ತಿಲ್ಲ. ಅಲ್ಲಿ ಐಶ್ವರ್ಯ ಪ್ರಾಪ್ತಿಗಾಗಿ ಮಹಾಲಕ್ಷ್ಮಿಯನ್ನು ಮತ್ತು ಮನೆಯಲ್ಲಿ ಇಷ್ಟೂ ದಿನಗಳ ಶುಭ ಕಾರ್ಯಗಳು ಜರುಗಲಿಲ್ಲ. ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲಿ ನಾವು ಅಂದುಕೊಂಡಿದ್ದ ಕೆಲಸ ಅದು ಶುಭ ಕೆಲಸವೇ. ಅದಕ್ಕಾಗಿ ಅಲ್ಲಿ ಕಲ್ಯಾಣೋತ್ಸವವನ್ನು ಕೂಡ ಏರ್ಪಾಟು ಮಾಡಿರ್ತಕ್ಕಂಥ ಇಂತಹ ಕಾರ್ಯಕ್ಕಾಗಿ ಯಾರೆಲ್ಲ ಕೂಡ ಆಗಮಿಸಿರುತ್ತಾರೋ ಅವರಿಗೆ ಬಹುಶಃ ಭಗವಂತ ನಿಮ್ಮ ಜೊತೆ ನಿಮ್ಮ ಮನೆಗೆ ಬರ್ತಾನೆ. ಇಷ್ಟು ಹೇಳಬಹುದು. 1ನೇ ತಾರೀಕು ಗುರು ಸ್ಥಾನ ಪಲಟ ಆಗ್ತಾ ಇರ್ತಕ್ಕಂಥದ್ರಿಂದ ಒಂದು ಅವಕಾಶ. ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ತಕ್ಕಂತಹದ್ದು, ಈ 42,000 ಜನ ಏನು ಸಬ್ಸ್ಕ್ರೈಬರ್ ಇದ್ದಾರೋ ಅವ್ರಿಗೊಂದು ಕೊಡುಗೆ, ಅವ್ರಿಗೊಂದು ಅವಕಾಶ, ಅದೆಲ್ಲ ಕೂಡ ಮುಂದೆ ಬರ್ತಕ್ಕಂತಹದ್ದು ನಾನು ತಿಳಿಸ್ತಾ ಬರ್ತೇನೆ.
ಏನು ಅಂತಂದರೆ, ನೀವು ಈ 42,000 ಜನಕ್ಕೂ ಒಂದು ಸುವರ್ಣಾವಕಾಶವನ್ನು ಭಗವಂತ ಕೊಟ್ಟೇ ಕೊಡುತ್ತಾನೆ. ಏನು ಅಂತಹದ್ದು ಅಂತಂದರೆ, ನಿಮಗೆ ಯಾವುದೇ ಕಷ್ಟ ಬಂದರೂ ಎಂತಹದ್ದೇ ಬಂದರೂ ಅಲ್ಲಿ ಅಷ್ಟು ಟೀಮ್ ಹೇಗಿರುತ್ತೆ ಅಂತಕ್ಕಂತಹದ್ದು. ಅದಕ್ಕೆ ಹೇಳೋದು, ನೀವು ಎಲ್ಲಿಯಾದರೂ ಕೂಡ ಒಂದು ಒಗ್ಗೂಡ್ತಕ್ಕಂಥ ಒಂದು ಸಮೂಹವಾಗ್ತಕ್ಕಂಥದ್ದು ಏನಿರುತ್ತೋ ಅದಕ್ಕೆ ಮಾತ್ರ ಭಗವಂತನವನ್ನು ಕೂಡ ಆಶೀರ್ವಚನವನ್ನು ಮಾಡಿರ್ತಾನೆ. ಅಂತಹ ಕ್ಷೇತ್ರ ಮೇ 1ನೇ ತಾರೀಕು ಇರುವಂಥದ್ರಿಂದ ಅಂತಹದ್ದೇ ಫಲವನ್ನು ನೀವು ಪಡ್ಕೋಬೋದು. ಖಂಡಿತ ಗುರುಗಳೇ, ಮೇ 1ನೇ ತಾರೀಕು ಗುರು ಬದಲಾಗ್ತಾ ಇದೆ. ಗುರುಗಳ ಜೊತೆ ಗುರುಗಳನ್ನ ಭೇಟಿ ಮಾಡೋದಕ್ಕೆ ಅದು ಕೂಡ ಒಂದು ಸುವರ್ಣ ಅವಕಾಶ. ಜೊತೆಯಲ್ಲಿ ಇಷ್ಟೆಲ್ಲ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಾಗ ಅವರಿಗೂ ಕೂಡ ಜೀವನದಲ್ಲಿ ಆಗ್ತಿರುವಂಥ ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ಬಹಳನೇ ಸುಲಭ ಆಗುತ್ತೆ ಅಂತ ಹೇಳ್ಬೋದು. ಸೊ ಮೇ 1ನೇ ತಾರೀಕಿನ ವಿಶೇಷತೆ ಬಗ್ಗೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಮೇ 1ನೇ ತಾರೀಕು ಇವತ್ತೇ ಕ್ಯಾಲೆಂಡರ್ನಲ್ಲಿ ನೀವು ಮಾರ್ಕ್ ಮಾಡ್ಕೊಂಡ್ಬಿಡಿ. ಸೊ ನೀವು ಕೂಡ ನೇರವಾಗಿ ಗುರುಗಳನ್ನ ಭೇಟಿ ಮಾಡ್ಬೋದು. ಗುರು ಬದಲಾವಣೆ ಆಗ್ತಾ ಇರುವಂಥ ದಿವಸ ಇರುವಂಥ ವಿಶೇಷ ಪೂಜೆಗಳು, ಐಶ್ವರ್ಯ ಮಹಾಲಕ್ಷ್ಮಿ ಹೋಮ, ಸುದರ್ಶನ ಹೋಮ ಆಗಿರ್ಬೋದು, ಕಲ್ಯಾಣೋತ್ಸವದ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.